ಕೇಂದ್ರ ಸರ್ಕಾರದವರು ಜಾತಿ ಗಣತಿ ಮಾಡ್ತೀವಿ ಅನ್ನೋದನ್ನು ಈಗ ಘೋಷಣೆ ಮಾಡಿದ್ದಾರೆ. ಆ ಹಿನ್ನೆಲೆಯೊಳಗೆ ಅವರು ಮತ್ತೆ ಬೇರೆ ಬೇರೆ ವಿಷಯಗಳನ್ನು ಅದರ ಜೊತೆಗೆ ತೆಗೆದುಕೊಳ್ತಾರೆ ಅಥವಾ ತಿಳಿಸ್ತಾರೆ. ಅವುಗಳು ಬಹುಶಃ 9ನೇ ತಾರೀಕಿನ ಮೊದಲು ನಮಗೆ ದೊರಕ್ತವು. ಆದ್ದರಿಂದ 9ನೇ ತಾರೀಕಿಗೆ ನಡೀತಕ್ಕಂಥ ನಮ್ಮ ಸಚಿವ ಸಂಪುಟದ ಸಭೆ ಈ ಒಂದು ಜಾತಿ ಗಣತಿಯ ವಿಚಾರ, ಈ ನಮ್ಮ ಹಿಂದುಳಿದ ಆಯೋಗ ಕೊಟ್ಟಿರ್ತಕ್ಕಂಥ ಆ ವರದಿಯ ವಿಚಾರವನ್ನು ನಾವು ಪರಿಗಣಿಸ್ತೀವಿ. ಅವತ್ತು ಒಂದು ನಿರ್ಣಯಕ್ಕೆ ಬರೋದಕ್ಕೆ ಪ್ರಯತ್ನ ಮಾಡ್ತೀವಿ. ಕೇವಲ ನಿರ್ಣಯನ ಅನುಷ್ಠಾನಕ್ಕೆ ತರುವಂಥ ನಿರ್ಧಾರ ನೋಡಿರಿ, ಅವತ್ತು ಚರ್ಚೆ ಆಗುತ್ತೆ, ಆಯೋಗದ ವರದಿ ಬಗ್ಗೆ ಚರ್ಚೆ ಆಗುತ್ತೆ. ಆ ಚರ್ಚೆ ನಂತರ ಫಲಶ್ರುತಿ ನಿರ್ಣಯ, ಏನು ನಿರ್ಣಯ ಮಾಡ್ತೀವಿ ಅದ್ರ ಮೇಲೆ ಹೋಗುತ್ತೆ. ಸರ್, ಈಗ ಕುಮಾರಸ್ವಾಮಿ ಅವರು ಸೇರಿದಂತೆ ಬಿಜೆಪಿ ನಾಯಕರು ಕೂಡ ಹಿಂದೆ ಜಾತಿ ಗಣತಿ ಮಾಡಿಸಿದಂಥ ಸಂದರ್ಭದಲ್ಲಿ ವಿರೋಧವನ್ನು ವ್ಯಕ್ತಪಡಿಸಿದರು. ಆದರೆ ಈಗ ಕೇಂದ್ರ ಸರ್ಕಾರ ಘೋಷಣೆ ಮಾಡದಿದ್ದಾಗೆ ಕೇಂದ್ರ ಸರ್ಕಾರ ಮಾಡ್ತಾ ಇರುವಂಥದ್ದು ಸರಿ ಇದೆ ಅನ್ನುವಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಅಂದರೆ ನೀವು ಅದೇ ಅಧಿಕಾರಿಗಳಿಂದ ಮಾಡಿಸಿದ್ದು, ಅವರು ಅದೇ ಅಧಿಕಾರಿಗಳಿಂದಲೇ ಮಾಡಿಸೋದಲ್ಲ. ನೋಡಿ, ದೇಶದಲ್ಲಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ, ಈ ಪಾರ್ಲಿಮೆಂಟ್ರಿ ಸಿಸ್ಟಮ್ ಆಫ್ ಡೆಮೋಕ್ರಸಿ, ಇದರೊಳಗೆ ಯಾರು ಏನೇ ಮಾಡಿಸ್ಲಿ, ರಾಜ್ಯ ಸರ್ಕಾರದವ್ರು ಮಾಡಿಸ್ಲಿ, ಕೇಂದ್ರ ಸರ್ಕಾರದವ್ರು ಮಾಡಿಸ್ಲಿ, ಅದೇ ಅಧಿಕಾರಿಗಳಿಂದ ಮಾಡಿಸ್ಬೇಕು. ಅದಕ್ಕೇ ಬ್ಯೂರೋಕ್ರಸಿ ಇದೆ ನಮ್ಮ ದೇಶದಲ್ಲಿ. ಈ ಅಫಿಷಿಯಲ್ಡಮ್ ಏನಿದೆ, ಏನು ಬ್ಯೂರೋಕ್ರಸಿ ಇದೆ, ಅವರು ಕೇಂದ್ರ ಸರ್ಕಾರದವ್ರು ಮಾಡಿಸಿದ್ರು ಇವ್ರ ಮುಖಾಂತರ ಮಾಡಿಸ್ಬೇಕು, ನಾವು ಮಾಡಿಸಿದ್ರು ಇವ್ರ ಮುಖಾಂತರ ಮಾಡಿಸ್ಬೇಕು, ನಾವು ಮಾಡಿಸಿದ್ರು ಇವ್ರ ಮುಖಾಂತರ ಮಾಡಿಸಿರ್ಬೇಕು. ಇದೆ ನ್ಯಾಯಾಧೀಕರಣ ಏನು ತೀರ್ಪು ಕೊಟ್ಟಿತ್ತು, ಅದರ ಬಗ್ಗೆ ಈಗ ದೆಹಲಿಯಲ್ಲಿ ಸಭೆಯನ್ನು ಕರೆಯಲಾಗಿದೆ. ಈಗ ಮುಂದಿನ ನಿಲುವೇನು ಸರ್ ಸರ್ಕಾರದ್ದು? 7ನೇ ತಾರೀಕಿಗೆ ಕೃಷ್ಣ ಕಣಿವೆ ವಿಚಾರದಲ್ಲಿ ಕೇಂದ್ರ ಸರ್ಕಾರದವರು ಸಭೆ ಕರೆದಿದ್ದಾರೆ. ನೋಡಿ, 2010 ಆಸುಪಾಸು 2013 ಬ್ರಿಜೇಶ್ ಕುಮಾರ್ ಅವಾರ್ಡ್ KWDT 2 ಅಂತೇನಂತೀವಿ, KWDT 2 ತೀರ್ಪು ಬಂದಿದೆ. ಸುಮಾರು 15 ವರ್ಷಗಳು ಕಳೆದ್ರೂ ಇವತ್ತಿನವರೆಗೆ ನೋಟಿಫಿಕೇಷನ್ ಆಗಲಿಲ್ಲ, ಗೆಜೆಟ್ ನೋಟಿಫಿಕೇಷನ್ ಆಗಲಿಲ್ಲ. ಅತ್ಯಂತ ದುರ್ದೈವದ್ದು. ಆ ಬ್ರಿಜೇಶ್ ಕುಮಾರ್ ಅವರು ಕೊಟ್ಟಿರೋ ಅವಧಿನ 40 ವರ್ಷ. ಈ 40 ವರ್ಷದೊಳಗೆ ಏನು ಅಭಿವೃದ್ಧಿ, ಏನು ಬೆಳವಣಿಗೆ, ಏನು ಪ್ರಗತಿ, ಏನು ಉಪಯೋಗ, ಯುಟಿಲೈಸೇಷನ್ ಆಫ್ ವಾಟರ್ ಎಲ್ಲ ಆಗುತ್ತೆ. ಅದರ ಹಿನ್ನೆಲೆಯೊಳಗೆ ಮತ್ತು 2050ಕ್ಕೆ ರಿವ್ಯೂ ಆಗ್ತದೆ. ಅಂದರೆ 40 ವರ್ಷದಲ್ಲಿ 15 ವರ್ಷ ಈ ನೋಟಿಫಿಕೇಷನ್ ಆಗದೇ ಹೋದರೆ ಕರ್ನಾಟಕಕ್ಕೆ ಇದಕ್ಕಿಂತ ದೊಡ್ಡ ಅನ್ಯಾಯ ಕೇಂದ್ರ ಸರ್ಕಾರ ಏನು ಮಾಡ್ಬೋದು? ಆದ್ದರಿಂದ ನಾನು ಕೇಂದ್ರ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ, ಯಾವ ಕಾರಣಕ್ಕೂ ನೀವು 7ನೇ ತಾರೀಕಿನ ಸಭೆ ದಿವಸ ಮುಂದೆ ಹಾಕುವಂಥ ಪ್ರಯತ್ನ ಮಾಡಬೇಡಿ. ತಕ್ಷಣ ನೀವು ನೋಟಿಫಿಕೇಷನ್ ಮಾಡೋದಕ್ಕೆ ನಿರ್ಣಯ ಮಾಡಿರಿ, ನಿರ್ದೇಶನ ಕೊಡಿರಿ, ನೋಟಿಫೈ ಆಗಬೇಕು. ಅದ್ರ ಜೊತೆಗೇ ನಾವು ಉತ್ತರ ಕರ್ನಾಟಕದ ಮಂತ್ರಿಗಳು, ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ವಿನಂತಿ ಮಾಡಿದ್ದೇವೆ. ನಾವೆಲ್ಲ ಕೃಷ್ಣ ಬೇಸಿನಿನ ಮಂತ್ರಿಗಳು. ಏನು ನಮ್ಮ ವಿನಂತಿ ಅಂದರೆ, ಆಲ್ಮಟ್ಟಿ ಈಗೇನು 519 ಮೀಟ್ರ್ ಇದೆ, ಅದನ್ನು 519 ಮೀಟರ್ನಿಂದ 524.26 ಇದೆ ಈ ಒಂದು ಎತ್ತರಕ್ಕೆ ಅದನ್ನು ಏರಿಸಬೇಕು. ಅದನ್ನು ಏರಿಸೋದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕಾನೂನಾತ್ಮಕ ಅಡಚಣೆ ಇಲ್ಲ, ತಾಂತ್ರಿಕವಾಗಿರ್ತಕ್ಕಂಥ ಅಡಚಣೆ ಇಲ್ಲ. ನಾವು ಎಷ್ಟು ಅಕ್ವೈರ್ ಮಾಡ್ಕೊಂಡಿದ್ದೇವೆ ಜಮೀನುಗಳನ್ನು, ಎಷ್ಟು ಜಮೀನುಗಳನ್ನು ನಾವು ಮುಳುಗಡೆ ಆಗ್ತಾವೆ ಅಂಥೇಳಿ ಗುರುತಿಸಿ ನಾವು ಪಡೆದುಕೊಂಡಿದ್ದೆವೋ, ಅವಕ್ಕಾದ್ರೂ ನಾವು ನೀರು ಕೊಡೋದಕ್ಕೆ ಸಾಧ್ಯ ಇದೆ. ಅಲ್ಲಿ ನಾವು ನೀರು ನಿಲ್ಲಿಸಿದರೆ ಮುಂದಿನ ಭಾಗಗಳಲ್ಲಿ ಹೈದರಾಬಾದ್ ಕರ್ನಾಟಕಕ್ಕೆ, ಬಿಜಾಪುರಕ್ಕೆ ಇತ್ಯಾದಿ ಎಲ್ಲ ನೀರು ಕೊಡೋದಕ್ಕೆ ಸಾಧ್ಯ ಇದೆ. ಆದ್ದರಿಂದ 519ರಿಂದ 524.26ಕ್ಕೆ ತಾವು ಗೇಟ್ನ ಎತ್ತರವನ್ನು ಹೆಚ್ಚಿಸಬೇಕು ಅಂಥೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ನೀರಾವರಿ ಸಚಿವರು ಆಗಿರ್ತಕ್ಕಂಥ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ನಾವು ಆಗ್ರಹ ಮಾಡಿದ್ದೇವೆ. ಆ ಕೆಲಸ ಬೇಗ ಮಾಡಬೇಕು ಅಂಥೇಳಿ ನಾವು ಮೊನ್ನೆಯ ಸಭೆಯೊಳಗೆ ತಿಳಿಸಿದ್ದೇವೆ. ಕೇಂದ್ರ ಸರ್ಕಾರದವರು ಜಾತಿ ಗಣತಿ ಮಾಡ್ತೀವಿ
ಅನ್ನೋದನ್ನು ಈಗ ಘೋಷಣೆ ಮಾಡಿದ್ದಾರೆ. ಆ ಹಿನ್ನೆಲೆಯೊಳಗೆ ಅವರು ಮತ್ತೆ ಬೇರೆ ಬೇರೆ ವಿಷಯಗಳನ್ನು ಅದರ ಜೊತೆಗೆ ತೆಗೆದುಕೊಳ್ತಾರೆ ಅಥವಾ ತಿಳಿಸ್ತಾರೆ. ಅವುಗಳು ಬಹುಶಃ 9ನೇ ತಾರೀಕಿನ ಮೊದಲು ನಮಗೆ ದೊರಕ್ತಾವು. ಆದ್ದರಿಂದ 9ನೇ ತಾರೀಕಿಗೆ ನಡೀತಕ್ಕಂಥ ನಮ್ಮ ಸಚಿವ ಸಂಪುಟದ ಸಭೆ ಈ ಒಂದು ಜಾತಿ ಗಣತಿಯ ವಿಚಾರ, ಈ ನಮ್ಮ ಹಿಂದುಳಿದ ಆಯೋಗ ಕೊಟ್ಟಿರ್ತಕ್ಕಂಥ ಆ ವರದಿಯ ವಿಚಾರವನ್ನು ನಾವು ಪರಿಗಣಿಸ್ತೀವಿ. ಅವತ್ತು ಒಂದು ನಿರ್ಣಯಕ್ಕೆ ಬರೋದಕ್ಕೆ ಪ್ರಯತ್ನ ಮಾಡ್ತೀವಿ. ಕೇವಲ ನಿರ್ಣಯನ ಅನುಷ್ಠಾನಕ್ಕೆ ತರುವಂಥ ನಿರ್ಧಾರ ನೋಡಿರಿ, ಅವತ್ತು ಚರ್ಚೆ ಆಗುತ್ತೆ, ಆಯೋಗದ ವರದಿ ಬಗ್ಗೆ ಚರ್ಚೆ ಆಗುತ್ತೆ. ಆ ಚರ್ಚೆ ನಂತರ ಫಲಶ್ರುತಿ ನಿರ್ಣಯ, ಏನು ನಿರ್ಣಯ ಮಾಡ್ತೀವಿ ಅದ್ರ ಮೇಲೆ ಹೋಗುತ್ತೆ. ಸರ್, ಈಗ ಕುಮಾರಸ್ವಾಮಿ ಅವರು ಸೇರಿದಂತೆ ಬಿಜೆಪಿ ನಾಯಕರು ಕೂಡ ಹಿಂದೆ ಜಾತಿ ಗಣತಿ ಮಾಡಿಸಿದಂಥ ಸಂದರ್ಭದಲ್ಲಿ ವಿರೋಧವನ್ನು ವ್ಯಕ್ತಪಡಿಸಿದರು. ಆದರೆ ಈಗ ಕೇಂದ್ರ ಸರ್ಕಾರ ಘೋಷಣೆ ಮಾಡದಿದ್ದಾಗೆ ಕೇಂದ್ರ ಸರ್ಕಾರ ಮಾಡ್ತಾ ಇರುವಂಥದ್ದು ಸರಿ ಇದೆ ಅನ್ನುವಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಅಂದರೆ ನೀವು ಅದೇ ಅಧಿಕಾರಿಗಳಿಂದ ಮಾಡಿಸಿದ್ದು, ಅವರು ಅದೇ ಅಧಿಕಾರಿಗಳಿಂದಲೇ ಮಾಡಿಸೋದಲ್ಲ. ನೋಡಿ, ದೇಶದಲ್ಲಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ, ಈ ಪಾರ್ಲಿಮೆಂಟ್ರಿ ಸಿಸ್ಟಮ್ ಆಫ್ ಡೆಮೋಕ್ರಸಿ, ಇದರೊಳಗೆ ಯಾರು ಏನೇ ಮಾಡಿಸ್ಲಿ, ರಾಜ್ಯ ಸರ್ಕಾರದವ್ರು ಮಾಡಿಸ್ಲಿ, ಕೇಂದ್ರ ಸರ್ಕಾರದವ್ರು ಮಾಡಿಸ್ಲಿ, ಅದೇ ಅಧಿಕಾರಿಗಳಿಂದ ಮಾಡಿಸ್ಬೇಕು. ಅದಕ್ಕೇ ಬ್ಯೂರೋಕ್ರಸಿ ಇದೆ ನಮ್ಮ ದೇಶದಲ್ಲಿ. ಈ ಅಫಿಷಿಯಲ್ ಡಮ್ ಏನಿದೆ, ಏನು ಬ್ಯೂರೋಕ್ರಸಿ ಇದೆ, ಅವರು ಕೇಂದ್ರ ಸರ್ಕಾರದವ್ರು ಮಾಡಿಸಿದ್ರು ಇವ್ರ ಮುಖಾಂತರ ಮಾಡಿಸ್ಬೇಕು, ನಾವು ಮಾಡಿಸಿದ್ರು ಇವ್ರ ಮುಖಾಂತರ ಮಾಡಿಸ್ಬೇಕು, ನಾವು ಮಾಡಿಸಿದ್ರು ಇವ್ರ ಮುಖಾಂತರ ಮಾಡಿಸಿರ್ಬೇಕು. ಇದೆ ನ್ಯಾಯಾಧೀಕರಣ ಏನು ತೀರ್ಪು ಕೊಟ್ಟಿತ್ತು, ಅದರ ಬಗ್ಗೆ ಈಗ ದೆಹಲಿಯಲ್ಲಿ ಸಭೆಯನ್ನು ಕರೆಯಲಾಗಿದೆ. ಈಗ ಮುಂದಿನ ನಿಲುವೇನು ಸರ್ ಸರ್ಕಾರದ್ದು? 7ನೇ ತಾರೀಕಿಗೆ ಕೃಷ್ಣ ಕಣಿವೆ ವಿಚಾರದಲ್ಲಿ ಕೇಂದ್ರ ಸರ್ಕಾರದವರು ಸಭೆ ಕರೆದಿದ್ದಾರೆ. ನೋಡಿ, 2010 ಆಸುಪಾಸು 2013 ಬ್ರಿಜೇಶ್ ಕುಮಾರ್ ಅವಾರ್ಡ್ KWDT 2 ಅಂತೇನಂತೀವಿ, KWDT 2 ತೀರ್ಪು ಬಂದಿದೆ. ಸುಮಾರು 15 ವರ್ಷಗಳು ಕಳೆದ್ರೂ ಇವತ್ತಿನವರೆಗೆ ನೋಟಿಫಿಕೇಷನ್ ಆಗಲಿಲ್ಲ, ಗೆಜೆಟ್ ನೋಟಿಫಿಕೇಷನ್ ಆಗಲಿಲ್ಲ. ಅತ್ಯಂತ ದುರ್ದೈವದ್ದು. ಆ ಬ್ರಿಜೇಶ್ ಕುಮಾರ್ ಅವರು ಕೊಟ್ಟಿರೋ ಅವಧಿನ 40 ವರ್ಷ. ಈ 40 ವರ್ಷದೊಳಗೆ ಏನು ಅಭಿವೃದ್ಧಿ, ಏನು ಬೆಳವಣಿಗೆ, ಏನು ಪ್ರಗತಿ, ಏನು ಉಪಯೋಗ, ಯುಟಿಲೈಸೇಷನ್ ಆಫ್ ವಾಟರ್ ಎಲ್ಲ ಆಗುತ್ತೆ. ಅದರ ಹಿನ್ನೆಲೆಯೊಳಗೆ ಮತ್ತು 2050ಕ್ಕೆ ರಿವ್ಯೂ ಆಗ್ತದೆ. ಅಂದರೆ 40 ವರ್ಷದಲ್ಲಿ 15 ವರ್ಷ ಈ ನೋಟಿಫಿಕೇಷನ್ ಆಗದೇ ಹೋದರೆ ಕರ್ನಾಟಕಕ್ಕೆ ಇದಕ್ಕಿಂತ ದೊಡ್ಡ ಅನ್ಯಾಯ ಕೇಂದ್ರ ಸರ್ಕಾರ ಏನು ಮಾಡ್ಬೋದು? ಆದ್ದರಿಂದ ನಾನು ಕೇಂದ್ರ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ, ಯಾವ ಕಾರಣಕ್ಕೂ ನೀವು 7ನೇ ತಾರೀಕಿನ ಸಭೆ ದಿವಸ ಮುಂದೆ ಹಾಕುವಂಥ ಪ್ರಯತ್ನ ಮಾಡಬೇಡಿ. ತಕ್ಷಣ ನೀವು ನೋಟಿಫಿಕೇಷನ್ ಮಾಡೋದಕ್ಕೆ ನಿರ್ಣಯ ಮಾಡಿರಿ, ನಿರ್ದೇಶನ ಕೊಡಿರಿ, ನೋಟಿಫೈ ಆಗಬೇಕು. ಅದ್ರ ಜೊತೆಗೇ ನಾವು ಉತ್ತರ ಕರ್ನಾಟಕದ ಮಂತ್ರಿಗಳು, ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ವಿನಂತಿ ಮಾಡಿದ್ದೇವೆ. ನಾವೆಲ್ಲ ಕೃಷ್ಣ ಬೇಸಿನಿನ ಮಂತ್ರಿಗಳು. ಏನು ನಮ್ಮ ವಿನಂತಿ ಅಂದರೆ, ಆಲ್ಮಟ್ಟಿ ಈಗೇನು 519 ಮೀಟ್ರ್ ಇದೆ, ಅದನ್ನು 519 ಮೀಟರ್ನಿಂದ 524.26 ಇದು ಈ ಒಂದು ಎತ್ತರಕ್ಕೆ ಅದನ್ನು ಏರಿಸಬೇಕು. ಅದನ್ನು ಏರಿಸೋದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕಾನೂನಾತ್ಮಕ ಅಡಚಣೆ ಇಲ್ಲ, ತಾಂತ್ರಿಕವಾಗಿರ್ತಕ್ಕಂಥ ಅಡಚಣೆ ಇಲ್ಲ. ನಾವು ಎಷ್ಟು ಅಕ್ವೈರ್ ಮಾಡ್ಕೊಂಡಿದ್ದೇವೆ ಜಮೀನುಗಳನ್ನು, ಎಷ್ಟು ಜಮೀನುಗಳನ್ನು ನಾವು ಮುಳುಗಡೆ ಆಗ್ತಾವೆ ಅಂಥೇಳಿ ಗುರುತಿಸಿ ನಾವು ಪಡೆದುಕೊಂಡಿದ್ದೆವೋ, ಅವಕ್ಕಾದ್ರೂ ನಾವು ನೀರು ಕೊಡೋದಕ್ಕೆ ಸಾಧ್ಯ ಇದೆ. ಅಲ್ಲಿ ನಾವು ನೀರು ನಿಲ್ಲಿಸಿದರೆ ಮುಂದಿನ ಭಾಗಗಳಲ್ಲಿ ಹೈದರಾಬಾದ್ ಕರ್ನಾಟಕಕ್ಕೆ, ಬಿಜಾಪುರಕ್ಕೆ ಇತ್ಯಾದಿ ಎಲ್ಲ ನೀರು ಕೊಡೋದಕ್ಕೆ ಸಾಧ್ಯ ಇದೆ. ಆದ್ದರಿಂದ 519ರಿಂದ 524.26ಕ್ಕೆ ತಾವು ಗೇಟ್ನ ಎತ್ತರವನ್ನು ಹೆಚ್ಚಿಸಬೇಕು ಅಂಥೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ನೀರಾವರಿ ಸಚಿವರು ಆಗಿರ್ತಕ್ಕಂಥ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ನಾವು ಆಗ್ರಹ ಮಾಡಿದ್ದೇವೆ. ಆ ಕೆಲಸ ಬೇಗ ಮಾಡಬೇಕು ಅಂಥೇಳಿ ನಾವು ಮೊನ್ನೆಯ ಸಭೆಯೊಳಗೆ ತಿಳಿಸಿದ್ದೇವೆ.